ಈಗ ಲಕ್ಕುಂಡಿ ಅಲ್ಲದೆ ಬೆಟಗೇರಿಯಲ್ಲೂ ಕೂಡ ಇದೆಯಾ ನಿಧಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿದ್ದಿವೆ. ಹಾಗೆ ನಟಿ ಕಾವ್ಯ ಗೌಡಗೆ ಹಲ್ಲೆ ಮಾಡಿದ್ಯಾರು? ಈ ಎಲ್ಲಾ ಸ್ಟೋರಿಗಳನ್ನು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ನೋಡ್ಕೊಂಡು ಬರೋಣ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡನನ್ನ ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ನಿನ್ನೆ ಕೇರಳದಲ್ಲಿ ಬಂಧಿಸಲ್ಪಟ್ಟಿದ್ದ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಉದ್ಯಮಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಎಂಬಾತನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವಿಜಯಪುರ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿದ್ದ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಕ್ಕೆ ದರೋಡೆಕೋರರು ಗುಂಡು ಹಾರಿಸಿದ್ದು ಗೊತ್ತಾಗಿದೆ. ಗುರುತು ಸಿಗದಂತೆ ತಲೆಗೆ ಹೆಲ್ಮೆಟ್, ಕೈಗೆ ಗ್ಲೌಸ್ ಹಾಕಿ ಬಂದ ಕಳ್ಳರ ವಿಡಿಯೋವನ್ನ ಮೊಬೈಲ್ ಶಾಪ್ನಲ್ಲಿದ್ದ ಅನಿಲ್ ಎಂಬಾತ ಸೆರೆ ಹಿಡಿಯುತ್ತಿದ್ದ. ಈ ವೇಳೆ ದರೋಡೆಕೋರರು ಗುಂಡು ಹಾರಿಸಿದ್ದು ಅನಿಲ್ ಬದಲಾಗಿ ಆತ್ಮಾನಂದನಿಗೆ ಗುಂಡು ತಗುಲಿದೆ. ಮೊಬೈಲ್ ಶಾಪ್ ಓನರ್ ಅನಿಲ್ ಗಲಗಲಿ ಎಂಬಾತರು ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡೋದನ್ನ ನೋಡಿ ದರೋಡೆಕೋರರು ಅವರ ಮೇಲೆ ಒಂದು ಸುತ್ತಿನ ಗುಂಡನ್ನು ಹಾರಿಸ್ತಾರೆ. ಅದೃಷ್ಟವಶಾತ್ ಅದು ಅನಿಲ್ ಅವರಿಗೆ ತಾಗದೆ ಪಕ್ಕದಲ್ಲಿರ್ತಕ್ಕಂಥ ಆತ್ಮಾನಂದ ಎಂಬ ಯುವಕನ ಕಾಲಿಗೆ ತಾಗುತ್ತೆ. ಸದ್ಯ ನಾವು ಏನು ದರೋಡೆಕೋರ ಕೃತ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿತಕ್ಕಂಥ ಅನಿಲ್ ಅವ್ರ ಜೊತೆ ಇದ್ದೀವಿ. ಏನೆಲ್ಲ ನಡೀತು, ಎಲ್ಲಿಂದ ಬಂದರು, ಹೇಗೆ? ನಮ್ಮ ಶಾಪದಿಂದ ಅಪೋಸಿಟ್ ಬಂದರು ಸರ್. ಬಂದು ರಿಟರ್ನ್ ಆಗಿ ಇದ್ ಕಡೆ ಬಂದರು, ಇವ್ರ ಶಾಪ್ ಕಡೆ ಬಂದ ಬಳಕ ಅವ್ರ ಮಾಲಕರ ಮೇಲೆ ಗುಂಡು ಹಾರಿಸ್ತಾ ಇದ್ದರು. ಗುಂಡು ಹಿಡಿದು ಪಿಸ್ತೂಲ್ ಹಿಡಿಸಿ ಎಲ್ಲ ವಸ್ತುಗಳನ್ನು ದೋಸ್ತಾ ಇರುವಾಗ ನಾ ಸೈಡಿನಿಂದ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡೋದಿರುವಾಗ ಸಡನ್ಲಿ ನನ್ನ ಕಡೆ ಪಿಸ್ತೂಲನ್ನು ಹಾರಿಸಿದ್ರು ಸರ್. ಪಿಸ್ತೂಲ್ ಹಾರಿಸಿದ್ರು. ನನಗೆ ತಲುಪದೆ ಬೇರೆ ನಮ್ಮ ಹುಡುಗ ಬಾಜುಕಿನ ಹುಡುಗ ಆತ್ಮಾನಂದ ಹುಡುಗ ತಲುಪನ ಅವನಿಗೆ ಗುಂಡಿನ ವೇಟೈತೆ. ಅವನು ಬಿಜಾಪುರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೇ ದಿನದ ಉತ್ಖನನ ಆರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಸುಮಾರು 35 ಕಾರ್ಮಿಕರು ಉತ್ಖನನದಲ್ಲಿ ತೊಡಗಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 2 ದಿನಗಳ ಬಿಡುವಿನ ಬಳಿಕ ಇವತ್ತು ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತಿರುವ ಈ ಒಂದು ಉತ್ಖನನ ಸ್ಥಳದಲ್ಲಿ ನಾವಿದ್ದೀವಿ. ನೋಡ್ಬೋದು, ಇಲ್ಲಿನ ಪ್ರತಿಯೊಂದು ಚಿತ್ರಣವನ್ನು ನಾವು ತೋರಿಸ್ತೀವಿ. ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದಲೇ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 10 ದಿನಗಳಿಂದ ಕೂಡ ನಿರಂತರವಾಗಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗಾಗಲೇ 10 ಅಡಿ ಒಂದು ಆಳದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆಗಿದೆ. ಗದಗದ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನದ ವೇಳೆ ಭೂಮಿ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಕಾರ್ಮಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಸದ್ಯಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಎ ಶೇಜೇಶ್ವರ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಬಳಿಕ ಎಲ್ಲೆಲ್ಲೂ ನಿಧಿ ಇದೆ ಎಂಬ ವದಂತಿ ಹರಡಿದೆ. ಈ ನಡುವೆ ಬೆಟಗೇರಿಯ ನಿಗೂಢ ಗುಹೆಯೊಳಗೆ ನಿಧಿ ಇದೆ. ಇಲ್ಲಿ 7 ಹೆಡೆ ಸರ್ಪ ಈ ನಿಧಿಯನ್ನ ಕಾಯುತ್ತಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಎಲ್ಲೆಂದರಲ್ಲಿ ಕೂಡ ನಿಧಿ ಇದೆ ಅನ್ನೋ ವದಂತಿ ಸಾಕಷ್ಟು ಹಬ್ಬಿದೆ. ಈಗ ಗದಗನ ಬೆಟಗೇರಿಯ ಮಲ್ಲರಾಯನ ಕಟ್ಟಿ ಬಳಿಯೂ ಕೂಡ ನಿಧಿ ಇದೆ. ಇಲ್ಲಿಯೂ ಕೂಡ ಏನು ಘಟಸರ್ಪ ಓಡಾಡ್ತಿದೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾಯಿದೆ. ಈಗ ನೋಡ್ಬೋದು, ನಾವು ಬೆಟಗೇರಿಯ ಮಲ್ಲರಾಯನ ಕಟ್ಟಿ ಆವರಣದಲ್ಲಿದ್ದೀವಿ. ಈ ಒಂದು ಆವರಣದಲ್ಲಿ ಇಲ್ಲೊಂದು ಸಣ್ಣದಾದಂಥ ಒಂದು ಗುಹೆ, ಇದು ಆಗಿನ ಕಾಲದ ಗುಹೆ ಇತ್ತು ಅಂತೇಳಿ ಇಲ್ಲಿನ ಸ್ಥಳೀಯರು ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಇದು ನಾವು ತೋರಿಸಿ ನೋಡ್ಬೋದು. ಇದು ಒಂದು ಏನಿದೆಯಲ್ಲ, ಇದು ಒಂದು ಗುಹೆ ಇದೆ ಅಂತ. ಈ ಗುಹೆ ಸುಮಾರು ಒಂದು ಏನು ಶಿವಾನಂದನ ಮಠ ಮತ್ತು ಕರೇಮಣಕಲ್ ದೇವಸ್ಥಾನಕ್ಕೆ ಹೋಲಕ್ಕೆ ಒಂದು ಗುಹೆ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಬೆಟಗೇರಿಯಲ್ಲಿಯೂ ನಿಧಿ ಇದೆ ಎಂಬ ಮಾತುಗಳು ಕೇಳಿ ಬರುತ್ತಿರುವ ನಡುವೆಯೇ ಬೆಟಗೇರಿಯಲ್ಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು ಪತ್ತೆಯಾಗಿವೆ. ಯುದ್ಧದ ಭೀಕರತೆಯನ್ನ ಈ ವೀರಗಲ್ಲುಗಳು ಸಾರಿ ಸಾರಿ ಹೇಳುತ್ತಿವೆ. ನಾವು ಬೆಟಗೇರಿಯಲ್ಲಿ ಇದ್ದೀವಿ. ನಾವು ಇಲ್ಲಿ ರಾಷ್ಟ್ರಕೂಟರ ಒಂದು ಸಂದರ್ಭದಲ್ಲಿ ಎಷ್ಟು ದಾಳಿಗಳಿವೆ, ಅದಕ್ಕೆ ಸಾಕಷ್ಟು ಕುರುಹುಗಳು ಕೂಡ ಇದೆ. ಇಲ್ಲಿ ಸುಮಾರು ಇಲ್ಲಿ ಒಂದು 15 ವೀರಗಲ್ಲುಗಳು ಕೂಡ ಇದ್ದಾವೆ. ಇಲ್ಲಿ ನಾವು ತೋರಿಸ್ಕೊಂತ ಹೋಗ್ತೀವಿ. ಇದೊಂದು ವೀರಗಲ್ಲು ಇಲ್ಲ ನಾವು ಹೇಳ್ತೀವಿ. ಇದು ವೀರಗಲ್ಲ ಯಾಕೆಂದ್ರೆ ಇದು ಯುದ್ಧ. ಯಾಕಂದ್ರೆ ಇದು ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತ ಅನ್ನುವಂಥದ್ದು ಈ ಒಂದು ಇತಿಹಾಸ ತಜ್ಞರು ಹೇಳ್ತಾರೆ. ಈಗ ದಂಡನಾಯಕ ನೋಡ್ಬೋದು, ಈ ಚಿತ್ರದಲ್ಲಿ ನಾವು ತೋರಿಸಿ ಇಲ್ಲಿ ಯುದ್ಧದ ಒಂದು ಸನ್ನಿವೇಶ ಇದು ದಂಡನಾಯಕ ಇಲ್ಲಿ ಖಡ್ಗ ಹಿಡಿದಾನೆ, ಇಲ್ಲಿ ಬರ್ಚಿ ಇದೆ, ರಕ್ಷಣಾ ಕವಚ ಇದೆ. ಇದು ಎದುರಾಳಿಗಳು ಕೂಡ ಇಲ್ಲಿ ಒಂಟೆ, ಕುದುರೆ ಅದರ ಮೇಲೆ ಕೂಡ ದಾಳಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈತ ದಂಡನಾಯಕ ಇಲ್ಲಿ ಸೇನೆ ಇದೆ.
ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ 10ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಉತ್ಖನನದ ರೀತಿಗೆ ಮಾಜಿ ಸಚಿವ ಎಸ್ಎಸ್ ಪಾಟೀಲ್ ಅಪಸ್ವರ ಎತ್ತಿದ್ದಾರೆ. ಶೋಧ ಕಾರ್ಯಾಚರಣೆ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಎಸ್ ಪಾಟೀಲ್ ಮಣ್ಣು ಅಗೆಯುವುದನ್ನು ಬಿಟ್ಟು ಯಂತ್ರೋಪಕರಣ ಬಳಕೆ ಮಾಡಿ ಎಂದು ಸಲಹೆ ನೀಡಿದ್ದಾರೆ. ಭೂಮಿಯಲ್ಲಿ ಅಡಗಿರುವ ಸಂಪತ್ತು ಪತ್ತೆ ಮಾಡುವ ಮಿಷನ್ ತರಬೇಕು, ಸುಮ್ಮನೆ ಹಣ ಖರ್ಚು ಮಾಡುತ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಲಕ್ಕುಂಡಿಯ ಪ್ರತಿಯೊಂದು ಮನೆಯ ಸ್ಥಳವನ್ನು ಅಗೆದರೆ ಬಂಗಾರ ಸಿಗುತ್ತೆ. ಹೀಗಾಗಿ ಭೂಮಿಯಲ್ಲಿ ಅಡಗಿರುವ ಸಂಪತ್ತಿನ ಮಾಹಿತಿ ನೀಡುವ ಯಂತ್ರ ಬಳಸಿ ಎಂದು ಅಧಿಕಾರಿಗಳಿಗೆ ಎಸ್ಎಸ್ ಪಾಟೀಲ್ ಸಲಹೆ ನೀಡಿದ್ದಾರೆ. ಖ್ಯಾತ ಕಿರುತೆರೆ ನಟಿ ಕಾವ್ಯ ಗೌಡ ಹಾಗೂ ಪತಿಗೆ ಸಂಬಂಧಿಕರೇ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಕಾವ್ಯ ಜನಪ್ರಿಯತೆ ಸಹಿಸದೆ ಧಮಕಿ ಹಾಕಿರುವ ಆರೋಪ ಕೇಳಿಬಂದಿದೆ. ಕಾವ್ಯ ಪತಿ ಸೋಮಶೇಖರ್ ಸಂಬಂಧಿಕರೇ ಅತ್ಯಾಚಾರ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಮನೆಗೆ ನುಗ್ಗಿ ಕಾವ್ಯ ಗೌಡ ಪತಿಗೆ ಚಾಕುವಿನಿಂದ ಇರಿದಿದ್ದು ಪತಿ ಸೋಮಶೇಖರ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಾಮೂರ್ತಿನಗರ ಠಾಣೆಯಲ್ಲಿ ಕಾವ್ಯ ಗೌಡ ಅಕ್ಕ ಭವ್ಯ ಗೌಡ, ಪ್ರೇಮ್, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ದೂರು ನೀಡಿದ್ದಾರೆ. ಇನ್ನು ಬೆಂಗಳೂರು ಹೊರವಲಯದಲ್ಲಿ ಹಾಡಹಗಲೇ ಕಿಡ್ನಾಪ್ಗೆ ಯತ್ನ. ದಾವಣಗೆರೆಯಲ್ಲಿ ಡೆತ್ ನೋಟ್ನಲ್ಲಿ ಪತ್ನಿ ಹೆಸರು ಉಲ್ಲೇಖಿಸಿ ನವವಿವಾಹಿತ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ದುಡ್ಡು ಕೊಡದ ತಾಯಿಯನ್ನ ಕೊಂದ ಮಗ. ಇದೆಲ್ಲವನ್ನು ಕೂಡ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೋಲಾರದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿದ ಆರೋಪ ಕೇಳಿಬಂದಿದೆ. ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ರಾಮೇಗೌಡನನ್ನ ಬಂಗಾರಪೇಟೆಯ ಪೊಲೀಸರು ಬಂಧಿಸಿದ್ದಾರೆ. 15 ವರ್ಷದ ಬಾಲಕಿಯನ್ನ ಹೆದರಿಸಿ ಅತ್ಯಾಚಾರ ಮಾಡಿ 4 ತಿಂಗಳ ಗರ್ಭಿಣಿ ಮಾಡಿರೋ ಆರೋಪ ರಾಮೇಗೌಡನ ಮೇಲೆ ಕೇಳಿಬಂದಿದೆ. ಸಂತ್ರಸ್ತೆ ತಂದೆ ನೀಡಿದ ದೂರು ಆಧರಿಸಿ ರಾಮೇಗೌಡನನ್ನು ಬಂಧಿಸಲಾಗಿದೆ. ಶಿವಮೊಗ್ಗದಲ್ಲಿ ಅವಧಿ ಮೀರಿದ ತಿಂಡಿ ತಿನಿಸು ಗೋಡೌನ್ ಮೇಲೆ ದಾಳಿ ನಡೆಸಲಾಗಿದೆ. ವಿದ್ಯಾನಗರ ಬಡಾವಣೆಯಲ್ಲಿರುವ ಗೋದಾಮಿನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಶೋಧ ಕಾರ್ಯಾಚರಣೆ ವೇಳೆ ಅವಧಿ ಮೀರಿದ ತಿಂಡಿ ತಿನಿಸು ಪತ್ತೆ ಹಚ್ಚಿದ್ದಾರೆ. ಅವಧಿ ಮೀರಿದ ತಿಂಡಿ ತಿನಿಸುಗಳನ್ನು ಬೆಂಗಳೂರಿನಿಂದ ತಂದು ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗಿತ್ತು. ವಶಪಡಿಸಿಕೊಂಡಿದ್ದ ಪದಾರ್ಥಗಳನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿ ನಾಶಪಡಿಸಿದ್ದಾರೆ. ಅಲ್ಲದೆ ಗೋದಾಮಿನ ಮಾಲೀಕನ ವಿರುದ್ಧ ಕೇಸ್ ದಾಖಲಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂದು ನಕಲಿ ಪ್ರಶ್ನೆ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಕಿಡಿಗೇಡಿಗಳು ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕಿಡಿಗೇಡಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಸುಳ್ಳು ಪ್ರಶ್ನೆ ಪತ್ರಿಕೆ ನೀಡಿ ದುಷ್ಕರ್ಮಿಗಳು ಯಾಮಾರಿಸುತ್ತಿದ್ದಾರೆ. 20, 30, 50 ರೂಪಾಯಿ ಫೋನ್ ಪೇ ಮಾಡಿದರೆ ಪ್ರಶ್ನೆ ಪತ್ರಿಕೆ ಕಳುಹಿಸಲಾಗುತ್ತೆ ಅಂತ ಪೋಸ್ಟ್ ಹಾಕಲಾಗ್ತಿದೆ. ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಪೋಸ್ಟ್ ವೈರಲ್ ಮಾಡಲಾಗ್ತಿದೆ. ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಹಸಿರು ನಿಶಾನೆ ನೀಡಿರೋದಕ್ಕೆ ಆಟೋ ಕ್ಯಾಬ್ ಚಾಲಕರು ಕಂಗಾಲಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ರೂಲ್ಸ್ ತರಬಾರದೆಂದು ಆಗ್ರಹಿಸಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಮಾಡಿದ ಆಟೋ ಕ್ಯಾಬ್ ಚಾಲಕರ ಸಂಘಟನೆಗಳ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಬೈಕ್ ಟ್ಯಾಕ್ಸಿ ಜಾರಿಗೊಳಿಸಿದರೆ ಫೆಬ್ರವರಿ 2ನೇ ಅಥವಾ 3ನೇ ವಾರ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಬಂದ್ಗೂ ಸರ್ಕಾರ ಮಣಿಯದಿದ್ದರೆ ಫೆಬ್ರವರಿ ಕೊನೆ ವಾರದಲ್ಲಿ ರಾಜ್ಯಾದ್ಯಂತ ಖಾಸಗಿ ಸಾರಿಗೆ ಬಂದ್ ಮಾಡುವುದಾಗಿ ಚಾಲಕರು ಎಚ್ಚರಿಸಿದ್ದಾರೆ. ಮೈಸೂರಿನ ಬೇಕರಿಯಲ್ಲಿ ಜಿರಳೆಗಳ ಓಡಾಟ ವಿಡಿಯೋ ವೈರಲ್ ಆಗಿದೆ. ಉದಯಗಿರಿ ರಸ್ತೆಯಲ್ಲಿರುವ ಬೇಕರಿಯ ಬಿಸ್ಕೆಟ್ ಬಾಕ್ಸ್ನಲ್ಲಿ ಜಿರಳೆಗಳು ಪ್ರತ್ಯಕ್ಷವಾಗಿವೆ. ಜಿರಳೆ ವಿಡಿಯೋ ಮಾಡಿದ ಗ್ರಾಹಕ ಬೇಕರಿಯವರ ಗಮನಕ್ಕೆ ತಂದಿದ್ದಾರೆ. ಬಳಿಕ ಬೇಕರಿ ಸಿಬ್ಬಂದಿ ಜಿರಳೆ ಬಿದ್ದಿದ್ದ ಸ್ಥಳವನ್ನು ಸ್ವಚ್ಛಗೊಳಿಸಿದ್ದಾರೆ. ಅಪ್ರಾಪ್ತರ ಕೈಗೆ ಸ್ಕೂಟರ್ ಕೊಟ್ರೆ ಏನಾಗುತ್ತೆ? ಜಾತ್ರೆಗೆ ಹೊರಟ ಭಕ್ತ ಸಾವಿನ ಮನೆಗೆ ಹೇಗೆ ಹೋದ? ಶಿವಮೊಗ್ಗದ ಆ ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಿರೋದು ಯಾಕೆ? ಕೈ ಮುಖಂಡನಿಂದ ಬೆದರಿಕೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಿಗೆ ಪತ್ರವನ್ನು ಬರೆದಿದ್ಯಾರು? ಇವೆಲ್ಲ ಸುದ್ದಿಯನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಯಾದಗಿರಿಯಲ್ಲಿ ಅಗ್ನಿ ಅಪಘಾತ ಸಂಭವಿಸಿದೆ. ಶರಣಬಸವೇಶ್ವರ ಟ್ರೇಡಿಂಗ್ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಪೈಪ್ಗಳು ಸುಟ್ಟು ಕರಕಲಾಗಿವೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪೈಪ್ಗಳು ಸುಟ್ಟು ಹೋಗಿವೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಂತ್ರೋಡಿ ಗ್ರಾಮದಲ್ಲಿ 14 ಟ್ರ್ಯಾಕ್ಟರ್ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ನಿಂಗಪ್ಪ ಬಸಪ್ಪ ಯಲವಿಗಿ ಸಿದ್ದಪ್ಪ ಮುಗಳಿ ಎಂಬುವರಿಗೆ ಸೇರಿದ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿದೆ. ಸುಮಾರು 7 ಲಕ್ಷ ಮೌಲ್ಯದ ಮೆಕ್ಕೆಜೋಳ ನಾಶವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ
ಬೆಂಕಿಯನ್ನ ನಂದಿಸಿದೆ. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಳೆ ಭೂಕುಸಿತವಾದ ಹಿನ್ನೆಲೆ ಭಾರೀ ಗಾತ್ರದ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಶಿವಮೊಗ್ಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಬರುವ ಮಾಚೇನಹಳ್ಳಿ ಭೂಕುಸಿತದ ಬಗ್ಗೆ TV9 ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಧಿಕಾರಿ ಡಿಸಿ ಪ್ರಭುಲಿಂಗ ಮತ್ತು ಎಸ್ಪಿ ನಿಖಿಲ್ ಹಾಗೂ ಹೆದ್ದಾರಿಯ ಅಧಿಕಾರಿಗಳು ಗುತ್ತಿಗೆದಾರರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಅಪಾಯವನ್ನರಿತ ಜಿಲ್ಲಾಡಳಿತ ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿದೆ. ಶಿವಮೊಗ್ಗ ಮಾಚೇನಹಳ್ಳಿ ಭದ್ರಾವತಿ ರಸ್ತೆ ಮಾರ್ಗದಲ್ಲಿ ಕೇವಲ ಲಘು ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಿದೆ. ಬೀದರ್ನ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರೆಗೆ ತೆರಳುತ್ತಾ ಇದ್ದ ಭಕ್ತರ ದುರಂತ ಅಂತ್ಯವಾಗಿದೆ. ರಸ್ತೆ ಅಪಘಾತದಲ್ಲಿ ಬಸವ ಕಲ್ಯಾಣ ಪಟ್ಟಣದ ನಿವಾಸಿ ವಿಶ್ವಜಿತ್ ಮೃತಪಟ್ಟಿದ್ದಾರೆ. ರಾಜೇಶ್ವರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದಿದ್ದರಿಂದ ವಿಶ್ವಜಿತ್ ಸ್ಥಳದಲ್ಲಿ ದುರ್ಮರಣ ಹೊಂದಿದ್ರು. ನಸುಕಿನ ಜಾವ 4 ಗಂಟೆಯಲ್ಲಿ ಈ ಅಪಘಾತವಾಗಿದ್ದು, ಬಸವ ಕಲ್ಯಾಣ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕ್ತಿದ್ದಾನೆ ಅಂತ ಮೈಸೂರಿನ ಕುಟುಂಬ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗೆ ಪತ್ರ ಬರೆದಿದೆ. ಕಾಂಗ್ರೆಸ್ ಮುಖಂಡ ರಾಜುವಿನಿಂದ ಹಲ್ಲೆ, ಜೀವ ಬೆದರಿಕೆ ಬರ್ತಾ ಇದೆ. ಎಫ್ಐಆರ್ ಆದರೂ ಈವರೆಗೂ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಅಂತ ಅಮಿತಾಬ್ ಕುಟುಂಬ ಪತ್ರದಲ್ಲಿ ಉಲ್ಲೇಖಿಸಿದೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಮೇಲೆ ಬಜರಂಗದಳ ವಿಎಚ್ಪಿ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಪವಿತ್ರ ಮುಳ್ಳಯ್ಯನಗಿರಿ ಕ್ಷೇತ್ರದಲ್ಲಿ ಪ್ರವಾಸಿಗರು ಚಪ್ಪಲಿ, ಶೂ ಧರಿಸಿ ಮುಳ್ಳಪ್ಪ ಸ್ವಾಮಿ ಗದ್ದುಗೆ ಮೇಲೆ ಓಡಾಡ್ತಾ ಇರೋದಕ್ಕೆ ಕಿಡಿಕಾರಿದ್ದಾರೆ. ಹಿಂದೂ ಧಾರ್ಮಿಕ ಕ್ಷೇತ್ರ ಅಪವಿತ್ರಗೊಳಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಲೋಕಭವನ್ ಚಲೋಗೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸಿದೆ. ವಿಧಾನಸೌಧ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಧರಣಿ ನಡೆಸಿದೆ. ರಾಜ್ಯಪಾಲರಿಗೆ ಅವಮಾನ ಮಾಡಿದವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿ ಧರಣಿ ನಡೆಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ನಂಜದೇವಪುರ ಗ್ರಾಮಸ್ಥರು ಬಹುತೇಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಆಪರೇಷನ್ T2 ಆಲ್ಫಾ 5ನೇ ಹಂತದ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ. ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿಯಿಂದ 5ನೇ ಹುಲಿ ಸೆರೆಯಾಗಿದೆ. ಅರಿವಳಿಕೆ ಚುಚ್ಚುಮದ್ದು ನೀಡಿ 10 ತಿಂಗಳ ಮರಿ ಹುಲಿ ಸೆರೆ ಹಿಡಿಯುವಲ್ಲಿ ಸಿಬ್ಬಂದಿ ಸಫಲರಾಗಿದ್ದಾರೆ. ತಾಯಿ ಹುಲಿ, 3 ಮರಿ ಹುಲಿ, 1 ದೊಡ್ಡ ಹುಲಿ ಸೆರೆಯಾಗಿದೆ. ಉಳಿದ 1 ಮರಿ ಹುಲಿ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ.